ಅತ್ಯಾರ ಏನು ಮಾಡಾಕಂತೀರಿ? ಏನಿಲ್ಲವ, ಹಂಗೆ ಸುಮ್ಮನೆ ಕುಂತಿದ್ದೆ ನೋಡು. ಅವ್ವನೂ ನಾಷ್ಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಮಕ್ಕೋತೀನವ ಅಂತಂದು, ಹಂಗಾಗಿ ಅವ್ವ ಪಾಳ್ಯಾಗ ಮಕ್ಕೊಂಡಾಳ. ನಾನು ಏನಾರು ಕೆಲಸ ಮಾಡ್ಬೇಕಂದ್ರೆ ನೀನು ಏನು ಕೆಲಸ ಬ್ಯಾಡ್ರಿ ಅತ್ಯಾರ, ನಾನು ಮಾಡಿನಾಗದೆ ಅಡುಗೆ ಎಲ್ಲ ಮುಗ್ದೈತಿ, ಒಂದು ಎರಡು ಬಾಂಡೆ ಅದಾವು ತಿಕ್ ಬರ್ತೀನಿ ಅಂತ ಅಂದು. ಮತ್ತು ಏನೂ ಕೆಲಸ ಇಲ್ಲ ಆಗೈತಲ್ಲ, ಅದಕ್ಕೆ ಟಿ ವಿ ಹಚ್ಚನ ಅಂತ ಹಂಗೆ ಬಂದು ಕೂತ್ಕೊಂಡೆ ನೋಡವ. ಹೌದನ್ರಿ ಅತ್ತಾರ, ಕೆಲಸ ಎಲ್ಲ ಆಯ್ತು ರೀ ಅತ್ಯಾರ. ಬೆಳಗ್ಗೆ ಲಘುನ ಇರ್ತಿದ್ದಲ್ಲ, ಹಾಗಾಗಿ ಕೆಲಸ ಎಲ್ಲ ಮುಗ್ದವು. ಮಧ್ಯಾಹ್ನಕ್ಕೆ ಅಡುಗೆನೂ ಎಲ್ಲ ರೆಡಿ ಐತಿ. ನೀವು ರೊಟ್ಟಿ ಮಾಡಂದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ, ಇಲ್ಲ ನಾವು ಊರಿಂದ ತಂದಿನಲ್ಲ ರೊಟ್ಟಿ ಅವ ಇರಲಿ ಅಂದ್ರೆ ಪಲ್ಯ ಅಷ್ಟೇ ಬಿಸಿ ಮಾಡಿದ್ರೆ ಸಾಕು ಊಟದ ಟೈಮಿಗೆ. ಅಯ್ಯ, ಊರಿಂದ ರೊಟ್ಟಿ ಕಳ್ಸಾರಲ್ಲವ, ಅವ ಇಲ್ಲಿ ತಗೋ. ಏನು ಅಡುಗೆ ಮಾಡ್ತಾರವ್ವ ನಿಮ್ಮ ಮನ್ಯಾಗಾರ? ನಿಮ್ಮ ಅತ್ತಿಗೆಮ್ಮನ ಕೈ ರುಚಿ ಭಾಳ ರುಚಿ ಐತೆ ನೋಡು. ನಮ್ಮವ್ವ ಅಂತೂ ಹೊಗಳದ ನಿಮ್ಮ ಅತ್ತಿಗೆಮ್ಮನ, ಅಷ್ಟು ಚಲೋ ಅಡುಗೆ ಮಾಡಾರ ನೋಡು ಅಂತಂದು. ಹ್ಞೂ ರೀ ಅತ್ಯಾರ, ನಾ ಹೇಳಿಲ್ಲ ನಮ್ಮ ಅತ್ತಿಗೆಮ್ಮನ ಕೈ ರುಚಿ ಅಷ್ಟು ಚಲೋ ಐತೆ ಅಂತಂದು. ಹೌದು ಬಿಡವ್ವ, ನಿನ್ನೆ ಊಟ ಮಾಡಿದ್ವಲ್ಲ, ಮಧ್ಯಾಹ್ನ ರಾತ್ರಿ ಅದನ್ನ ಊಟ ಮಾಡಿದ್ವಲ್ಲ. ಈಗ ಅಂದಂಗೆ ಪಲ್ಯ ಎಲ್ಲ ಮಾಡಿಯಲ್ಲ, ಸಾಕು. ರೊಟ್ಟಿ ಅದಾವಲ್ಲ ಅವನ್ನ ತಿಂದ್ರಾತು. ಅವಾಗ ಬೇಕಾರೆ ಬಿಸಿ ಬಿಸಿ ಸಾರು ರೊಟ್ಯಾಗ ಮುರಿದು ಹಾಕಿದ್ರಂದ್ರೆ ಮೆತ್ತಗಾಕತ್ತಲ್ಲ, ತಿಂತಾಳ ಅವ್ವನು ಅದ ಅಂದಾಳ. ಆ ರೊಟ್ಟಿ ಖಾಲಿ ಆಗೋವರೆಗೂ ಮನ್ಯಾಗ ರೊಟ್ಟಿ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಅಂದಾಳ ಅವ್ವ. ಹೌದಾ ರೀ ಅತ್ಯಾರ, ಸರಿ ಬಿಡ್ರಿ ಹಂಗಾರ. ಅದು ಅತ್ಯಾರ, ನೀವು ಏನು ಅನ್ಕೊಳಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು. ಮಾತಾಡವ ಪಲ್ಲವಿ, ನೀ ಏನು ಬೇಕಾದ್ರೆ ಮಾತಾಡ. ಅದಕ್ಕೆ ಯಾಕೆ ಅಷ್ಟೊಂದು ಮುಜುಗರ ಪಡೋದು? ಮತ್ತು ಮಾತಾಡ್ಲೇನ್ರಿ ಅತ್ಯಾರ ಹಂಗೆ ಅಂತ ಎದಕ್ಕಂತೀರಿ? ಆರಾಮಾಗಿ ಮಾತಾಡು. ಅದು ಹಂಗಲ್ರಿ ಅತ್ಯಾರ, ಮತ್ತು ನಾನು ನಿಮಗೆ ಏನೋ ಪ್ರಶ್ನೆ ಕೇಳಬೇಕಾಗಿತ್ತು. ಮತ್ತು ನೀವು ಬೇಜಾರಾಗಲ್ಲ ಅಂದರೆ ಕೇಳ್ತೀನಿ. ನೀವು ಬೇಜಾರಾಗಲ್ಲ ತಾನೆ? ಬೇಜಾರ ಇಲ್ಲ, ಹೇಳವ, ಏನಾಯ್ತಂದ ಹೇಳ, ಪರವಾಗಿಲ್ಲ. ಅದು 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 ಅತ್ಯಾರ, ನಾನು ನಿಮ್ಮ ಮಗಂದು ವಿಷಯದ ಬಗ್ಗೆನ ಮಾತಾಡಬೇಕಾಗಿತ್ತು. ಅದಕ್ಕೋಸ್ಕರ ಇನ್ನೊಂದ್ಸಲ ಹೇಳಕೊಂತೀನಿ, ಬೇಜಾರಾಗಬೇಡ್ರಿ ಯಾರೇ ಅತ್ಯಾರ. ಹೇಳವ, ಪರವಾಗಿಲ್ಲ, ನಾ ಬೇಜಾರಾಗಂಗಿಲ್ಲ. ಹೇಳ, ನಿನ್ನ ಮಗನ ಬಗ್ಗೆ ಅಲ್ಲ ಏನದು ನಿನ್ನ ಗಂಡನ ಬಗ್ಗೆ ಅಲ್ಲ ನೀನು ಕೇಳಾಕೊಂತಿದ್ದು. ಪರವಾಗಿಲ್ಲ, ಹೇಳು. ಅದು ಅತ್ಯಾರ, ನಿಮ್ಮ ಮಗಗೆ ನನ್ನ ಮದುವೆಗಿಂತ ಮುಂಚೆ ಇನ್ನೂ 2 ಮದುವೆ ಆಗಿದ್ವು ಅಂತಲ್ಲ, ಅದರಲ್ಲಿ ಮೊದಲನೇ ಹೆಂಡತಿ ಮತ್ತು 2ನೇ ಹೆಂಡತಿ ಎಲ್ಲದಾರಿ ಅತ್ಯಾರ. ಅತ್ಯಾರ, ನಾನು ಮುಂಚೆನೇ ಹೇಳಿಲ್ಲ ರೀ, ನೀವು ಬೇಜಾರಾಗಬೇಡ್ರಿ ಅಂತಂದ್ರೆ. ನಾ ಇದ್ರ ಬಗ್ಗೆ ಎಲ್ಲ ತಿಳ್ಕೊಲೇಬೇಕ್ರಿ ಅತ್ಯಾರ. ನನ್ನ ಗಂಡನ ಬಗ್ಗೆ ನಾನೇ ತಿಳ್ಕೊಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಅತ್ಯಾರ? ಬೇಕಾದ್ರೆ ನಿಮಗೆ ಭಾಳ ಬೇಜಾರಾಗತ್ತಂದ್ರೆ ಬೇಡ್ರಿ ಅತ್ಯಾರ. ನಾ ಇನ್ನೊಂದ್ಸಲ ನಿಮ್ಮ ಹತ್ರ ಏನೂ ಕೇಳಂಗಿಲ್ಲ. ಇಲ್ಲವ ಪಲ್ಲವಿ, ನಿಂದೇನೂ ತಪ್ಪ ಇಲ್ಲ ಇದ್ರಾಗ. ನಮ್ಮ ಬಗ್ಗೆ ಏನೂ ತಪ್ಪು ತಿಳ್ಕೊಬೇಡವ ಪಲ್ಲವಿ. ನಿಜ ಹೇಳ್ಬೇಕಂದ್ರೆ ಮದುವೆಗಿಂತ ಮುಂಚೆನೇ ನಿನ್ನ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿನ ಮದುವೆ ಮಾಡಿಸಿದ್ರೆ ಆಯಿತು ಅಂತ ಅಂದ್ಕೊಂಡ್ವಿ. ಆದ್ರೆ ಅಷ್ಟ್ರಾಗ ಏನೇನು ಆತನ ನಿನಗೆ ಗೊತ್ತೈತಲ್ಲವ. ನಾನಂತೂ ನಿನಗೆ ಮೋಸ ಮಾಡ್ಬೇಕನ್ನೋ ಯಾವುದೇ ಭಾವನೆ ನಮ್ಮಲ್ಲಿ ಇಲ್ಲಾಗಿತ್ತವ. ಮತ್ತು ನಮ್ಮನ್ನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ಪಲ್ಲವಿ. ಅಯ್ಯೋ ಇಲ್ಲ ರೀ ಅತ್ಯಾರ, ನನಗೆ ಗೊತ್ತೈತಿ ನೀವು ಮಾವ ಏನನ್ನೋದೇ ನನಗೆ ಗೊತ್ತೈತಿ. ನಂಗೆ ನೀವೇನೇ ಹೇಳೋದೇ ಅವಶ್ಯಕತೆನೇ ಇಲ್ಲ. ನಂಗೆ ಅವರಿಬ್ಬರು ಈ ಎಲ್ಲದಾರಂತ ಹೇಳಿದರೆ ಸಾಕ್ರಿ ಅತ್ಯಾರ. ಅದು ಮೊದಲನೇ ಹೆಂಡತಿ ಸತ್ತೋದ್ಲವ ಆಕೆ. ಮದುವೆಯಾಗಿ ಎಷ್ಟು ಒಂದು 5 ತಿಂಗಳು 4 ತಿಂಗಳು ಇದ್ಲು ನೋಡವ ಅಷ್ಟೆ. ಆಕಿ ಮನೆ ಬಿಟ್ಟು ಹೋದ್ಲಾ, ಡಿವೋರ್ಸ್ ಆಯ್ತಾ, ಆಕಿ ಸತ್ಲಂತ ಸುದ್ದಿ ಬಂತು. ಇಲ್ಲಿಂದ ಹೋದ್ಮೇಲೆನ 1 ತಿಂಗಳನ ಅಷ್ಟೆ 2ನೇ ಹೆಂಡತಿ ಆಕಿನೂ ಅಷ್ಟೆ 1-4 ತಿಂಗಳು ಇದ್ಲು ಅಷ್ಟೆ ಈ ಮನ್ಯಾಗ. ಆಕಿನೂ ಹೋದ್ಲು, ಬೇರೆ ನನ್ನ ಮದುವೆಯಾಗಿ ಅದಾಳವ ಆಕಿದಾಗಲೇ 2ನೇ ಮದುವೆ ಆಗಿ ಈಕಿ ಹೋಗಳವ. ಅವ್ರೇನು ಬರಂಗಿಲ್ತವ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಹೌದಾ ರೀ ಅತ್ತೆ, ನೀವು ಮತ್ತೆ ಬೇಜಾರಾಗಿರಿ ನೋಡ್ರಿ. ನೀವು ಹಿಂಗೆ ಬೇಜಾರಾದ್ರೆ ನಾ ಏನೂ ಕೇಳೋದೇ ಇಲ್ಲ ನೋಡ್ರಿ ಮತ್ತೆ. ಸರಿನವ, ನಾ ಬೇಜಾರಾಗಂಗಿಲ್ಲ ಆಯ್ತಾ. ನೀನು ಏನು ಬೇಜಾರಾಗೋಕೋಬೇಡ, ಅವ್ರು ಯಾರೂ ಬರಂಗಿಲ್ಲ ತಗೋರವ, ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ಸರಿನಾ? ಸರಿ ರೀ ಅತ್ತಾರೆ. ಅಂದಂಗೆ ಅವರು ಸತ್ತು ಹೋಗಿದ್ದಾರೆ ಅಂತಂದ್ರಲ್ಲ, ಅವ್ರ ಹೆಸರೇನು ರೀ ಅತ್ತಾರೆ? ಅಕ್ಕಿ ಹೆಸರೇನವ? ಅಕ್ಕಿ ಹೆಸರು ನಂದಿನಿ ಅಂತಂದ. ಓ, ನಂದಿನಿನಾ? ಸರಿ ರೀ ಅತ್ತಾರೆ. ಅಂದಂಗೆ ನಾನು ಇದ್ರ ಬಗ್ಗೆ ಎಲ್ಲ ನಿಮ್ಮ ಹತ್ರ ಕೇಳಿದ್ದೀನಂತ ನಿಮ್ಮ ಮಗನ ಹತ್ರ ಹೇಳಬೇಡ್ರಿ ಅತ್ತಾರೆ. ಮತ್ತು ಅವರು ನಮ್ಮ ಅವ್ವನ ಹತ್ರ ಇದೆಲ್ಲ ಎದಕ್ಕೆ ಕೇಳಿದೆ ಹಂಗೆ ಅಂತ ಒದರಾಡ್ತಾರೆ ಅತ್ತಾರೆ. ಪ್ಲೀಸ್ ರೀ ಅತ್ತಾರೆ, ಇದ್ರ ಬಗ್ಗೆ ಏನು ಹೇಳಬೇಡ್ರಿ. ಸರಿ ಆತವ, ಹೇಳಂಗಿಲ್ಲ ಅಂತ, ಸರಿನಾ? ಸರಿ ಆತ್ರಿ ಅತ್ತಾರೆ. ನಂಗೆ ಊಟದ ಟೈಮ್ ಆತ್ರಿ. ಅಮ್ಮಗೊಂದು ಎಬ್ಬಿಸ್ಕೊಂಬಂದುಬಿಟ್ಟಿದ್ರೆ ಊಟ ಮಾಡಿಬಿಡ್ತಿದ್ರಲ್ಲ, ಮತ್ತೆ ಲೇಟ್ ಆಗಿಬಿಟ್ರೆ ಅವರಿಗೆ ಊಟನೇ ಮಾಡಂಗಿಲ್ಲ. ಹೌದಲ್ಲ ಅವ, ಸರಿ ತಗೋ, ನೀನು ಹೋಗಿ ಊಟಕ್ಕೆಲ್ಲ ಹಚ್ತೀರ, ನಾವು ಹೋಗಿ ಎಬ್ಬಿಸ್ಕೊಂಬರ್ತೀನಂತ, ಎಬ್ಬಿಸಿ ಕರ್ಕೊಂಬರ್ತೀನಿ. ಆತ್ರಿ ಅತ್ತಾರೆ. ನಂದಿನಿ ಈಗಿಂದೀಗಲೇ ಪಂಚಾವತಿಗೆ ಮಗ ಮತ್ತು ನೇತ್ರಾಗ ಫೋನ್ ಹಚ್ಚಿ ಹೇಳ್ಬೇಕು. ಅವರು ಹೆಸರು ಗೊತ್ತಾದ ತಕ್ಷಣ ನನಗೆ ಹೇಳಂತ ಅಂದಿದ್ರು. ಈಗಲೇ ಫೋನ್ ಹಚ್ತೀನಿ. ಹೆಂಗೋ ಅತ್ತೆಯರು ಮೇಲೆ ಕೋಣೆಗೆ ಹೋಗಾರ, ಅವ್ರಿಗೆ ಕೇಳ್ಸಂಗಿಲ್ಲ ನಾ ಇಲ್ಲಿಂದ ಮಾತಾಡೋದು. ಈಗಲೇ ಫೋನ್ ಹಚ್ತೀನಿ ಅವರಿಗೆ. ಯಾಕೆ ಚಿಕ್ಕಿ ಏನಾತು? ಇದಕ್ಕೆ ಈ ಕಡೆ ಕರ್ಕೊಂಬರಕುಂತಿಲ್ಲ ನನ್ನ ಕೋಣೆ ಹತ್ರ? ಯಾಕೆ ಚಿಕ್ಕಿ ಏನಾತು? ಏನು ಹೇಳವಲ್ಲ, ಎದಕ್ಕೆ ಈ ಕಡೆ ಕರ್ಕೊಂಬಂದಿ? ಅಲ್ಲೆಲ್ಲರೂ ಮಾತಾಡ್ಕೊಂತ ಕುಂತಿದ್ವಿಲ್ಲ.
ಪಲ್ಲವಿ ಫೋನ್ ಹಚ್ಚಾಳ, ನಮ್ಮ ಹತ್ರ ಏನೋ ಮಾತಾಡೋದೈತಂತ, ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಬಂದೆ. ಅಲ್ಲಿ ಎಲ್ಲರೂ ಇಲ್ಲ, ಎಲ್ಲರೂ ಇದ್ದಾಗ ಮಾತಾಡೋಕ್ಕಾಗುತ್ತೇನ? ಅಯ್ಯೋ ಸಾರಿ ಚಿಕ್ಕಿ, ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ಅತ್ತೇನು ಫೋನ್ ಎತ್ತರಿ ಮತ್ತೆ ಮಾತಾಡೋಣ ಲಗುನ. ಹಾಂ ಹಲೋ, ಹೇಳು ಪಲ್ಲವಿ. ಅದು ಅತ್ತಿಗೆ ಆರಾಮದ್ದೀರಾ? ಮನ್ಯಾಗೆಲ್ಲರೂ ಆರಾಮದಾರಲ್ಲ? ಹಾಂ ಪಲ್ಲವಿ, ಇಲ್ಲಿ ಮನ್ಯಾಗೆಲ್ಲರೂ ಆರಾಮದಾರ. ಅಲ್ಲಿ ಎಲ್ಲರೂ ಆರಾಮದಾರಿಲ್ಲ? ಹಾಂ ಅತ್ತಿಗೆಮ್ಮ, ಇಲ್ಲೂ ಎಲ್ಲರೂ ಆರಾಮದಾರ. ನೀವು ನಿನ್ನೆ ಊಟ ಕೊಟ್ಟು ಕಳಿಸಿದ್ರಲ್ಲ, ಅದನ್ನೆಲ್ಲರೂ ಮನ್ಯಾಗ ಇಷ್ಟಪಟ್ಟು ತಿಂದ್ರೆ ನೋಡ್ರಿ. ನಮ್ಮ ಮನ್ಯಾಗಂತೂ ಹೊಗಳದ ನಿಮ್ಮನ್ನು, ಎಲ್ಲರೂ ಭಾಳ ಖುಷಿ ಆದ್ರು. ಹೌದನವ? ಚಲೋ ಆತು ಬಿಡು. ಒಟ್ಟಲ್ಲಿ ನಿಮ್ಮ ಮನ್ಯಾಗ ಇಷ್ಟಪಟ್ರಲ್ಲ, ಅಷ್ಟೇ ಸಾಕು ಬಿಡು. ಅದು ನಂಗೆ ಅತ್ತಿಗೆಮ್ಮ ಎಲ್ಲದಿರಿ ಹಂಗೆ ಮಾತಾಡೋದಿತ್ತ, ಅದಕ್ಕೆ ಫೋನ್ ಹಚ್ಚಿದ್ದೆ. ಹೇ ಪಲ್ಲವಿ, ಪರವಾಗಿಲ್ಲ, ನಾನು ನೇತ್ರ ಇಬ್ಬರದಿ ತಗೋ. ಈ ಕಡೆ ನೇತ್ರ ಕಾಣಿಗೆ ಬಂದೀವಿ. ನೀವು ಫೋನ್ ಹಚ್ಚಿದ್ದೆಲ್ಲ ಗೊತ್ತಿತ್ತು, ನೀನೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡೋಕೆ ಹಚ್ಚಿದೆ ಅಂತಂದು. ಅದಕ್ಕೆ ಹೇಳು, ಪರವಾಗಿಲ್ಲ, ನಾನೇ ನೇತ್ರ ಇಬ್ಬರದೀವಿ ಈ ಕಡೆ ನೇತ್ರ ಕಾಣ್ಯಾಗ. ಹೌದಾ ರೀ ಅತ್ತಿಯಮ್ಮ, ಚಲೋ ಆಯ್ತು. ಈಗ ಹೆಂಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ನೀವು ಅರ್ಥ ಮಾಡ್ಕೊಂಡು ಈ ಕಡೆ ಬಂದ್ರೆಲ್ಲ ಚಲೋ ಆಯ್ತು. ಅಂದಂಗೆ ನೇತ್ರಾಗೂ ಇಷ್ಟು ಸಲ ಫೋನ್ ಮಾಡಿದೆ ನಾನು, ಆಕೆ ಎತ್ತಲೇ ಇಲ್ಲ, ಮತ್ತು ಹಂಗಾಗಿ ನಿಮಗೆ ಹಚ್ಚಿದೆ. ಅದು ಸಾರಿ ಅತ್ತೆ, ನಾನು ಇಲ್ಲೇ ಕಾಡ್ಯಾಗ ಫೋನ್ ಬಿಟ್ಟು ಹೋಗ್ಬಿಟ್ಟಿನಿ. ಅಲ್ಲಿ ಎಲ್ಲರೂ ಮಾತಾಡ್ಕೊತ ಕುಂತಿದ್ವಲ್ಲ, ಹಾಗಾಗಿ ಫೋನ್ ಕಡೆ ಲಕ್ಷಣ ಇಲ್ಲ ನನಗೆ. ಹೌದಾ ನೇತ್ರ, ಅದಕ್ಕೋಸ್ಕರ ಮತ್ತೆ ನಾನು ಅತ್ತಿಗೆಮ್ಮಗೆ ಹಚ್ಚಿದೆ. ಸರಿ ಅದನ್ನೆಲ್ಲ ಬಿಡು. ಈಗ ಏನಾದರೂ ವಿಷಯ ಗೊತ್ತಾತಾ? ಹ್ಞೂ ರೀ ಅತ್ತಿಗೆಮ್ಮ, ನೀವು ಮೊದಲನೇ ಹೆಂಡತಿ ಸತ್ತಾಳಂತ ನಿಮಗೂ ಗೊತ್ತಿತ್ತಲ್ಲ. ಅದೇ ನಮ್ಮ ಅತ್ತೆಯರಿಗೂ ಕೇಳಿದೆ. ಈಗ ಅವರು ಅಂದ್ರೆ ಮೊದಲನೇ ಹೆಂಡತಿ ಸತ್ತಾಳ, ಎರಡನೇ ಹೆಂಡತಿ ಆಗಲೇ ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ರೆ. ಅನ್ನಂಗೆ ಮೊದಲನೇ ಹೆಂಡತಿ ಹೆಸರು ತಿಳ್ಕೊ ಅಂತ ಅಂದಿದ್ರಲ್ಲ, ಗೊತ್ತಾಯ್ತು ಹೆಸರು? ಏನಂತ ಹೆಸರು? ನಂದಿನಿ ಅಂತ ಅವ್ರ ಹೆಸರು. ಅವರು ಒಂದು 4-5 ತಿಂಗಳು ಅಷ್ಟೇ ಇದ್ರಂತ ಇಲ್ಲಿ. ಅದಾದಮೇಲೆ ಈ ಮನೆ ಬಿಟ್ಟು ಹೋಗಿ 1 ತಿಂಗಳಗನ ತೀರ್ಕೊಂಡ್ರಂತ ಅವರು. ಓ ಹೌದನೇ? ಅಂದಂಗಾಕಿ ಎರಡನೇ ಹೆಂಡತಿ ಎಷ್ಟು ದಿನ ಇದ್ಲಂತ ಈ ಮನ್ಯಾಗ? ಅವರು ಅಷ್ಟೇ, ಅವರು ಒಂದು 4-5 ತಿಂಗಳು ಅಷ್ಟೇ ಇದ್ರಂತ. ಓ ಹೌದಾ, ಸರಿ ಪಲ್ಲವಿ, ಇವಾಗ ನಿನಗೆ ಗೊತ್ತಾಯ್ತಲ್ಲ, ನಾವು ಹೇಳಿವಲ್ಲ ಏನೇನು ಮಾಡಬೇಕು ಅಂತಂದು. ಹೆಸರಷ್ಟು ಗೊತ್ತಾಗಬೇಕು ಅನ್ನೋದಿತ್ತು, ಇವಾಗ ಹೆಸರು ಗೊತ್ತಾಯ್ತಲ್ಲ. ನಿಂಗೆ ಗೊತ್ತಿದೆಯಲ್ಲ ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡಬೇಕು ಏನು ಅಂತಂದು. ಹಾಂ ನೇತ್ರ, ಗೊತ್ತಾಯ್ತು. ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ, ನೋಡ್ತೀರಿ. ಹಾಂ ಪಲ್ಲವಿ, ಭಾಳ ಹುಷಾರಾಗಿರ್ಬೇಕಾ. ಯಾವುದೇ ಕಾರಣಕ್ಕೂ ನಿನ್ನ ಗಂಡಗ ನೀ ಮಾಡ್ತಾ ಇರೋದು ಆ್ಯಕ್ಟಿಂಗು ಅಂತ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಡೌಟ್ ಕೂಡ ಬರಬಾರ್ದು. ಅಷ್ಟು ಚಂದನತಂಗೆ ಹ್ಯಾಂಡ್ಲ್ ಮಾಡಬೇಕಾ ನೀನು? ಸರಿ ಆಯ್ತು ರೀ ಅತ್ತಿಗೆಮ್ಮ. ಪಲ್ಲವಿ, ನಿನಗೆ ಯಾವ ಟೈಮ್ನಾಗ ಏನಾದರೂ ಹೆಲ್ಪ್ ಬೇಕಂದ್ರೆ ಫೋನ್ ಹಚ್ಚು. ನೀನು ಮುಜುಗರ ಪಟ್ಕೊಳಕ್ಕೆ ಹೋಗಬೇಡ. ಆದ್ರೆ ಭಾಳ ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಬೇಕಾ. ಸ್ವಲ್ಪ ಹೆಚ್ಚು ಕಮ್ಮಿ ಆತಂದ್ರೂ ಮತ್ತು ನಮ್ಮ ಐಡಿಯಾ ಎಲ್ಲ ಫುಲ್ ಫ್ಲಾಪ್ ಆಗಿ ಹೋಗ್ಬಿಡ್ತೈತೆ ನೋಡು. ಇಲ್ಲ ನೇತ್ರ, ನೀನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ, ನಾನೆಲ್ಲ ಹ್ಯಾಂಡ್ಲ್ ಮಾಡ್ತೀನಿ. ಅತ್ತಿಗೆಮ್ಮ ಸರಿ ನೇತ್ರ, ಬಾಯ್. ನಮ್ಮ ಅತ್ತೆಯರು ಬಂದ್ರೆ ಅವ್ರಿಗೆ ಊಟಕ್ಕೆ ಹಚ್ಬೇಕಂತ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ತಗೋರಿ. ಹಾಂ ಸರಿ ಅತ್ತೆ, ಹುಷಾರಾ? ಹಾಂ ಸರಿ ಬಾಯ್. ಚಿಕ್ಕಿ, ಪಾಪ ಪಲ್ಲವಿ ಅತ್ತೆ ಒಬ್ಬಕ್ಕೆ ಹೆಂಗೆ ಹ್ಯಾಂಡ್ಲ್ ಮಾಡ್ತಾಳೆ ಏನಲ್ಲಿ? ಏನು ಮಾಡೋದು ನೇತ್ರ, ಇವಾಗ ಏನಾದರೂ ನಾವು ಅಲ್ಲಿ ಹೋದ್ರೆ ಮತ್ತು ಲೋಫರ್ ಸಂಜೆಗೆ ನಮ್ಮ ಮೇಲೆ ಅನುಮಾನ ಬಂದುಬಿಡ್ತೈತಿ. ಇದನ್ನೆಲ್ಲ ನಾವು ಹೇಳ್ಕೊಡಾಕೊಂತೀವಿ ಅಂತಂದು. ಇವಾಗ ಸದ್ಯಕ್ಕೆ ನಾವು ಅಲ್ಲಿಗೆ ಹೋಗೋದು ಬೇಡ. ಪಲ್ಲವಿನ ಎಲ್ಲ ಹ್ಯಾಂಡ್ಲ್ ಮಾಡಲಿ. ಮತ್ತು ನಾವು ಹೋದ್ವಿ ಅಂದರೆ ಎಲ್ಲ ಎಡವಟ್ಟಾಗ್ಬಿಡ್ತೈತಿ. ನೀವು ಹೇಳೋದು ನಿಜಾನೇ ಐತಿ. ಒಂದು ಸಣ್ಣ ಅನುಮಾನ ಬಂದ್ರೂ ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಹಾಳಾಗೋಗ್ಬಿಡ್ತೈತಿ. ಇದು ಒಂದೇ ಸರಿಯಾದ ದಾರಿ, ಅವನಿಗೆ ದಾರಿಗೆ ತರ್ಬೇಕಂದ್ರೆ ಅವನನ್ನು. ನೀನು ಚಿಂತೆ ಮಾಡಬೇಡ ತಗೋ, ಪಲ್ಲವಿ ಎಲ್ಲನೂ ನಿಭಾಯಿಸ್ತಾಳೆ. ಆಕೆಗೆ ಏನಿದ್ರು ಆಕೆ ಗಂಡ ಚಂದ ತಂಗ ಆಕೆ ಜೊತೆ ಹೊಂದ್ಕೊಂಡು ಹೋಗ್ಬೇಕು, ಬದಲಾಗ್ಬೇಕು ಅನ್ನೋದಷ್ಟೇ ಆಕೆ ತಲೆ ಇರೋದು. ಆಕೆಲ್ಲ ಹ್ಯಾಂಡ್ಲ್ ಮಾಡ್ತಾಳೆ ತಗೋ. ಹ್ಯಾಂಡ್ಲ್ ಮಾಡ್ತಾ, ಆದರೂ ಒಬ್ಬಕ್ಕೆ ಅಲ್ಲ ಪಾಪ ಅಂತ ಅನಿಸ್ತೈತೈತಿ. ನೋಡೋಣ ತಗೋ, ಆಕೆ ಒಬ್ಬಕ್ಕಿಗೆ ಕಷ್ಟ ಅನಿಸ್ತಂದ್ರೆ ಅವ್ರ ಅತ್ತಿದ ತಾಯಿನೂ ಅಲ್ಲೇ ಅದಾರಂತ, ಅವ್ರದ್ದು ಹೆಲ್ಪ್ ತಗೊಳ್ಳಿ ಬೇಕಾರೆ. ಒಂದು 2 ದಿನ ಆಕೆ ಹ್ಯಾಂಡ್ಲ್ ಮಾಡಲಿ, ಆಮೇಲೆ ಅವ್ರದ್ದು ಸಹಾಯ ತಗೊಳ್ಳಿ. ಅವರಂತೂ ಆಕೆಗೆ ಸಹಾಯ ಮಾಡ್ತಾರೆ. ಅವರಿಗೂ ಆಕೆ ಅವ್ರ ಮಗ ಬದಲಾಗ್ಬೇಕನ್ನೋದೈತಲ್ಲ ತಲೆಯಾಗ. ಚಿಕ್ಕಿ, ಅವರಂತೂ ಪಾಪ ಪಲ್ಲವಿ ಅತ್ತೆಗೆ ಸಹಾಯ ಮಾಡ್ತಾರೆ, ಅದು ಅಂತೂ ನಂಗೆ ನಂಬಿಕೆ ಐತಿ. ಹೆಂಗೋ ಒಂದು ಆ ಲೋಫರ್ ಸಂಜಯ್ ಬದಲಾದ್ರಷ್ಟೇ ಸಾಕು ಅನಿಸ್ಬಿಟ್ಟೈತಿ. ಬದಲಾಗ್ತಾನೆ, ಆಗಲೇಬೇಕು ಅವನು. ಆಗಲಿಲ್ಲ ಅಂದ್ರೆ ನಾವು ಮಾತ್ರ ಬಿಡೋದು ಬೇಡ. ಸರಿ ಚಿಕ್ಕಿ, ಹೆಂಗೋ ಒಂದು ಒಟ್ಟಿನಲ್ಲಿ ಪಲ್ಲವಿ ಅತ್ತೆ ಜೀವನ ಸರಿ ಹೋದ್ರಷ್ಟೇ ಸಾಕು. ಸರಿ ಹೋಗುತ್ತವ, ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಮತ್ತು ಸಂಜೆ ಒಂದೊಂದ್ಸಲ ಫೋನ್ ಮಾಡೋಣ ತಗೋ, ಅವ್ನು ಬಂದಾಗ ಏನು ಮಾಡಾಕೊಂತಾಳ ಅಂತಂದು. ಸರಿ ಆಯ್ತು ತಗೋ ಚಿಕ್ಕಿ. ಬಾಬಾ, ಎಲ್ಲರೂ ಹೊರಗಡೆ ಕುಂತಾರ, ನಾವು ಅಲ್ಲೇ ಹೋಗೋಣ. ಮತ್ತು ಭಾಳ ಹೊತ್ತಾದ್ರೆ ಎಲ್ಲರೂ ಇಲ್ಲಿಗೆ ಬಂದುಬಿಡ್ತಾರೆ. ಏನೋ ಫೋನ್ ಬಂತು, ಏನೋ ಮಾತಾಡ್ಕೊತ ನಿಂತಿದ್ರಲ್ಲ ಅಂತ ಮತ್ತೆ ಡೌಟ್ ಬರ್ತೈತಿ. ಇಲ್ಲೂ ಯಾರಿಗೂ ಸದ್ಯಕ್ಕೆ ಡೌಟ್ ಬರೋದು ಬೇಡ. ಸರಿ ಬರ್ರಿ ಚಿಕ್ಕಿ ಹಂಗಾರ.